कर्नाटक मंत्री एसएस मल्लिकार्जुन के बयान पर कांग्रेस के अल्पसंख्यक नेताओं की नाराजगी। कर्नाटक की सियासत में इन दिनों बयानबाजी को लेकर हलचल तेज हो गई है। कर्नाटक सरकार के मंत्री एसएस मल्लिकार्जुन द्वारा कैबिनेट मंत्री बीजेड जमीर अहमद खान के लिए एकवचन और आपत्तिजनक शब्दों का इस्तेमाल किए जाने पर कांग्रेस के अल्पसंख्यक नेताओं में नाराजगी देखी जा रही है। वहीं इस मुद्दे पर प्रतिक्रिया देते हुए बेंगलुरु सेंट्रल डिस्ट्रिक्ट माइनॉरिटी डिपार्टमेंट के चेयरमैन फिरोज खान ने कड़ी आपत्ति जताई है। उन्होंने कहा कि इस तरह की भाषा का इस्तेमाल करना ठीक नहीं है और किसी भी नेता के साथ बदतमीजी नहीं की जानी चाहिए। फिरोज खान ने कहा कि बीजेड जमीर अहमद खान कांग्रेस के वरिष्ठ नेता हैं और पार्टी के लिए लंबे समय से काम कर रहे हैं। ऐसे में उनके प्रति सम्मान बनाए रखना सभी की जिम्मेदारी है। उन्होंने आगे कहा, कांग्रेस एक बड़ी पार्टी है और पार्टी के सभी नेताओं को आपसी सम्मान के साथ मिलकर काम करना चाहिए ताकि संगठन और मजबूत हो सके। फिरोज खान ने उम्मीद जताई है कि भविष्य में इस तरह की बयानबाजी से बचा जाएगा और सभी नेता पार्टी की एकता को बनाए रखने के लिए साथ मिलकर काम करेंगे। ಇದರಲ್ಲಿ ನಮ್ಮ ವಿಧಾನಸೌಧದಲ್ಲಿ ಜಮೀರ್ ಅಹಮದ್ ಬಗ್ಗೆ ವಿರುದ್ಧವಾಗಿ ಇವರು ಮಲ್ಲಿಕಾರ್ಜುನ್ ಅವರು ಮಾತಾಡಿದ್ದಾರೆ. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ನಮಸ್ಕಾರ. ಉದ್ದೇಶ ಒಂದೇ ಇರೋದು, ಎಸ್ ಮಲ್ಲಿಕಾರ್ಜುನ್ ಅಣ್ಣವರು ಯಾಕಂದ್ರೆ ನಾವು ಮರ್ಯಾದೆಯಿಂದ ಮಾತಾಡಬೇಕು. ಹಿರಿಯರು, ದೊಡ್ಡವರವರು. ಅವ್ರು ಬಂದ್ಬಿಟ್ಟು ನಮ್ಮ ಸಚಿವರಾದಂತ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ಅವಹೇಳನಕಾರಿ ಕೊಟ್ಟಿದ್ದಾರೆ. ಏನಂದ್ರೆ ಅವನು ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅವನ್ ಯಾರಂದ್ರೆ, ಯಜಮಾನ್ರೆ ನಾನು ಹೇಳಕ್ ಬಯಸ್ತೀನಿ, ಅವನ್ ಯಾರು ಅಂತ ನೀವು ಕೇಳ್ತಾ ಇದೀರಲ್ಲ, ಅವ್ರು ಏನ್ ನಿಮ್ಗೆ ಗೊತ್ತಿಲ್ವಾ? ನಿಮ್ ಪಕ್ಷದಲ್ಲೇ, ಕಾಂಗ್ರೆಸ್ ಪಕ್ಷದಲ್ಲೇ ದುಡ್ದು ಕೆಳಗಿಂದ ಮೇಲ್ ಬಂದಿರೋದು, ಅವ್ರು ಸಚಿವರಾಗಿದ್ದಾರೆ. ಅವ್ರು ಯಾರಂದ್ರೆ, ನೀವು ಹೋಗಿ ನಿಮ್ಮ ಹುಬ್ಳಿಯಲ್ಲಿ 40,000 ಚಿಲ್ಲರೆ ಮನೆ ಕಟ್ಕೊಟ್ಟಿದಾರಲ್ಲ ಬಡವರು, ಆ ಬಡವರು ಕೇಳಿ ಯಾರಂತ, ಜಮೀರ್ ಅಹಮದ್ ಖಾನ್ ಯಾರಂತ ಕೇಳಿ ಅವ್ರು ಹೇಳ್ತಾರೆ. ಬಡವರು 40,000 ಚಿಲ್ಲರೆ ಹುಬ್ಳಿಯಲ್ಲಿ ಮೊನ್ನೆ ಐತಿಹಾಸಿಕ ಕಾರ್ಯಕ್ರಮ ಮಾಡಿ ಬಡವರಿಗೆ ಮನೆ ಹಂಚಿದ್ರಲ್ಲ, ಆ ಬಡವ್ರಿಗೆ ಹೋಗ್ಬಿಟ್ಟು ಕೇಳಿ ನೀವು ಜಮೀರ್ ಅಹಮದ್ ಖಾನ್ ಅಂತ ಯಾರಂತ ಅವ್ರು ಹೇಳ್ತಾರೆ. ಅದಾದ್ಮೇಲೆ ಆ ಚಿಕ್ಕ ಮಗು ಒಂದು ಮನೆಗೆ ಬಂದಿತ್ತು, ಪಾಪ ಹೆಣ್ಮಗು, ಚಿಕ್ಕ ಮಗು, 7 ವರ್ಷದ ಮಗು ಬಂದಿತ್ತು. ಯಾವ್ದೋ ಒಂದು ಕಾಯಿಲೆಯಿಂದ ಬಳಲ್ತಾ ಇತ್ತು. ಅದಕ್ಕೆ ಯಾರು ಸಪೋರ್ಟ್ ಮಾಡಿಲ್ಲ. ಅದಕ್ಕೆ ಒಂದೇ ಒಂದು ಬಂದು ಸಾಹೇಬ್ರ ಹತ್ರ ಹೇಳಿದ್ದಕ್ಕೆ, ಜಮೀರ್ ಅಹಮದ್ ಖಾನ್ ಸಾಹೇಬ್ರ ಹತ್ರ ಹೇಳಿದ್ದಕ್ಕೆ 25 ಲಕ್ಷ ರೂಪಾಯಿ ಚೆಕ್ ಕೊಟ್ರಲ್ಲ, ಆ ಮಗುಗೆ ಕೇಳಿ ಯಾರು ಜಮೀರ್ ಅಹಮದ್ ಖಾನ್ ಯಾರಂತ. ಆ ಮಗು ಹೇಳುತ್ತೆ. ಆ ಮಗುಗೆ ಏನೋ ಗೊತ್ತಿಲ್ಲ, ಸರಿಯಾಗಿ ಮಾತು ಬರಲ್ಲ. ಆ ಮಗುಗೆ ಹೋಗ್ಬಿಟ್ಟು ಕೇಳಿ ಜಮೀರ್ ಅಹಮದ್ ಖಾನ್ ಯಾರಂತ ನಾನು ಹೇಳಕ್ ಬಯಸ್ತೀನಿ. ಇವಾಗ ಜಮೀರ್ ಅಹಮದ್ ಖಾನ್ ಮಂತ್ರಿ ಇದ್ದಾರೆ, ಅವರು ಸಚಿವರಾಗಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಕೇಳಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಯಾರಂತ ತೋರಿಸ್ಬಿಡ್ತಾರೆ. ಬಟ್ ನೀವು ಗೊತ್ತಿಲ್ಲ ಅವನ್ ಯಾರು ಅಂತ ಕೇಳ್ತಿರಲ್ಲ ಸ್ವಾಮಿ. ನಿಮ್ಗೆ ಗೊತ್ತಿಲ್ವಾ? ಕಾಂಗ್ರೆಸ್ ಪಕ್ಷದಲ್ಲೇ ಇರೋದು ಅವರು. ಕಾಂಗ್ರೆಸ್ ಪಕ್ಷದಲ್ಲಿ ಹೆಸರುವಾಸಿ, ಈಸ್ ಎ ಮಾಸ್ ಲೀಡರ್. ಇವಾಗ ಹಿಂದೂ, ಮುಸ್ಲಿಂ, ಸಿಖ್, ಈಸಾಯಿ ಯಾರಿಗಾದ್ರೂ ನೀವು ಹೋಗಿ ಕೇಳಿ, ಜಮೀರ್ ಅಹಮದ್ ಖಾನ್ ಅಂದ್ರೆ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ಏನಕ್ಕಂದ್ರೆ ಅವ್ರ ಕೆಲಸ ಆ ತರ ಮಾಡ್ತಾರೆ. ಜಾತಿ ಭೇದ ಮಾಡಲ್ಲ ರೀ ಅವರು. ಜಾತಿ ಭೇದ ಏನಂತ ಮಾಡಲ್ಲ ಅವರು. ಮುಸ್ಲಿಂ ಆಗಿರ್ಬೋದು, ಬಟ್ ಹಿಂದೂ, ಮುಸ್ಲಿಂ, ಸಿಖ್, ಈಸಾಯಿ ಎಲ್ಲಾರ್ಗು ಒಗ್ಗೂಡಿ ತಗೊಂಡ್ ಹೋಗ್ತಾ ಇರೋದು. ಈಸ್ ಎ ಮಾಸ್ ಲೀಡರ್ ಅವರು. ನೀವು ಹೇಳ್ತೀರಾ ಅವನ್ ಯಾರು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರಲ್ಲ. ನೀವು ಕೂಡ ಮಿನಿಸ್ಟರ್ ಆಗಿದ್ದೀರಾ, ನಿಮ್ಗೆ ಗೊತ್ತಿಲ್ಲ ಸ್ವಾಮಿ ಯಾರಂತ? ಈ ತರ ಎಲ್ಲ ಮಾತಾಡ್ಬೋದಾ ನೀವು? ತಕ್ಷಣವೇ ಸಾಹೇಬ್ರಿಗೆ ಕ್ಷಮಾಪಣೆ ಕೇಳಬೇಕು ನೀವು. ಯಾಕಂದ್ರೆ ಅವ್ರು ಮಾಸ್ ಲೀಡ್ರು. ಅವ್ರಿಗೆ ಚಿಕ್ಕ ಮಕ್ಕಳಿಗೆ ಹೋಗ್ಬಿಟ್ಟು ಕೇಳಿ, ಬಿಜೆಡ್ ಜಮೀರ್ ಅಹಮದ್ ಖಾನ್ ಯಾರಂತ ಕೇಳಿ ಅವ್ರು ಹೇಳ್ತಾರೆ. ಅವ್ರ ಬಗ್ಗೆ ನೀವು ಈ ತರ ಮಾತಾಡಿರೋದು ನಮ್ ಸಮುದಾಯಕ್ಕೆ, ಇಡೀ ಸಮುದಾಯಕ್ಕೆ ನಮ್ಗೆ ಬೇಜಾರ್ ತಂದಿದೆ. ಬೇಡ, ಈ ತರ ಜಾತಿ ಭೇದ ಮಾಡಬೇಡಿ ದಯವಿಟ್ಟು. ಬರೀ ಅಲ್ಪಸಂಖ್ಯಾತರು ಕೊಡಿ ಟಿಕೆಟ್ ಅಂತ ಕೇಳಿದ್ದಕ್ಕೆ ನೀವು ಇಷ್ಟು ಬೇಜಾರ್ ಮಾಡ್ತಾ ಇದ್ದೀರಲ್ಲ. ಯಾಕೆ ಕೇಳೋರು ಹಕ್ಕಿಲ್ವಾ? ನಾವು ಕೇಳಬಾರ್ದಾ? ನಮ್ಗೇನು ಹಕ್ಕಿಲ್ವಾ? ಈ ದೇಶದಲ್ಲಿ ಮುಸ್ಲಿಮರಿಗೆ ಏನು ಹಕ್ಕಿಲ್ವಾ? ಸಂವಿಧಾನ ಕೊಟ್ಟಿದ್ದಾರೆ ನಮ್ಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಅವ್ರ ಸಂವಿಧಾನ ಕೊಟ್ಟಿದ್ದಾರೆ. ಅವ್ರ ಹಕ್ಕು ಯಾವ ತರ ಕೇಳ್ಬೇಕು. ಇವಾಗ ನೀವು ಮಿನಿಸ್ಟರ್ ಆಗಿದ್ದೀರಾ, ನಿಮ್ ಕೊಟ್ಟಿದೆ. ನಾವು ಕಾರ್ಯಕರ್ತ ಇದ್ದೀವಿ, ನಮ್ ಕೊಟ್ಟಿದೆ. ಅದೇ ತರ ಮಾಸ್ ಲೀಡರ್ ಜಮೀರ್ ಅಹಮದ್ ಖಾನ್ ಇದ್ದಾರೆ, ಅವ್ರ ಹಕ್ಕು ಅವ್ರು ಕೊಟ್ಟಿದೆ. ಅವ್ರು ಕೇಳ್ಬಾರ್ದಾ? ಇವತ್ ಏನಾದ್ರೂ ಅಲ್ಪಸಂಖ್ಯಾತ ಲೀಡರ್ ಅಂದ್ರೆ ಒಬ್ರು, ಅದು ಜಮೀರ್ ಅಹಮದ್ ಖಾನ್. ಜ್ಞಾಪಕ ಇಟ್ಕೊಳ್ಳಿ ಸಾಹೇಬ್ರೆ, ಜಮೀರ್ ಅಹಮದ್ ಖಾನ್. ಯಾಕಂದ್ರೆ ಏನಾದ್ರೂ ಒಂದು ಮೈನಾರಿಟಿ ಪ್ರಾಬ್ಲಮ್ ಬರ್ಲಿ, ಯಾರಾದ್ರೂ ಇರ್ಲಿ, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಯಾರಾದ್ರೂ ಪ್ರಾಬ್ಲಮ್ ಬರ್ಲಿ, ಅದಕ್ಕೆ ಫಸ್ಟ್ ಬರೋದು ಬಿಜೆಡ್ ಜಮೀರ್ ಅಹಮದ್ ಖಾನ್. ಹಿಸ್ಟ್ರಿ ತೆಗೆದ್ಬಿಟ್ಟು ನೋಡ್ಬೇಕು ನೀವು. ಹಳೇದೆಲ್ಲ ತೆಗೆದ್ಬಿಟ್ಟು ನೋಡ್ಬೇಕು.
ಎಲ್ಲಿ ಒಂದ್ ಮನೆ ಸುಟ್ಟೋಗ್ಲಿ, ಒಂದ್ ಆಕ್ಸಿಡೆಂಟ್ ಆಗ್ಲಿ, ಮೊನ್ನೆ ಸೌದಿ ಅರೇಬಿಯಲ್ಲಿ ಆಕ್ಸಿಡೆಂಟ್ ಆಯ್ತು, ಬಸ್ ಸುಟ್ಟೋಯ್ತು, ಅಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟವ್ರು ಯಾರು? BZ ಜಮೀರ್ ಅಹಮದ್ ಖಾನ್. ಅದೆಲ್ಲ ಹಿಸ್ಟ್ರಿ ನೀವು ನೋಡ್ಬೇಕು. ಗೂಗಲ್ ಅಲ್ಲಿ ತೆಗೆದ್ಬಿಟ್ಟು ನೋಡಿ, ನೀವು ಯೂಟ್ಯೂಬ್ ಅಲ್ಲಿ ನೋಡಿ, ಫೇಸ್ಬುಕ್ ಅಲ್ಲಿ ನೋಡಿ, ಇನ್ಸ್ಟಾಗ್ರಾಮ್ ನೋಡಿ, ಎಲ್ಲಿ ಬೇಕಾದ್ರೂ ನೋಡಿ. ಅದು ಮಾಸ್ ಲೀಡರ್ ಯಾರು? ಒಬ್ರು ಇರೋದು. ಇಡೀ ದೇಶದಲ್ಲಿ ಹೆಸರುವಾಸಿ ಇರೋದು ಯಾರಂದ್ರೆ ಮಾಸ್ ಲೀಡರ್ BZ ಜಮೀರ್ ಅಹಮದ್ ಖಾನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಮಾಡ್ತಾ ಇರೋದು ತಪ್ಪು. ಯಾಕಂದ್ರೆ ನಮ್ಗೇನ್ ಕೇಳಕ್ ಹಕ್ಕಿಲ್ವಾ? ಮೈನಾರಿಟೀಸ್ಗೆ ಸೀಟ್ ಕೇಳಕ್ ಹಕ್ಕಿಲ್ವಾ? ಯಾಕಂದ್ರೆ ಇವತ್ತಿರೋದು ಮಾಸ್ ಲೀಡರ್ BZ ಜಮೀರ್ ಅಹಮದ್ ಖಾನ್. ಅವ್ರು ಬಿಟ್ರೆ ನೋಡಿ, ಯಾರ ಕಷ್ಟದಲ್ಲಿದ್ರು ಅವ್ರ ಹತ್ರ ಹೋದ್ರೆ 5,000, 10,000, 50,000 ಕೊಟ್ಟಿ ನಾವ್ ನೋಡೇ ಇಲ್ಲ. ಏನಿದ್ರು 50,000, 1 ಲಕ್ಷ ಕೊಟ್ಬಿಟ್ಟು ಅವ್ರ ಪರಿಹಾರ ಯಾವ ತರ ಮಾಡಬೇಕು ಮಾಡ್ತಾರೆ. ಹಾಸ್ಪಿಟಲ್ ಕೆಲಸ ಇರ್ಲಿ, ಕಾಲೇಜ್ ಕೆಲಸ ಇರ್ಲಿ, ಅಭಿವೃದ್ಧಿ ಕೆಲಸ ಇರ್ಲಿ. ನೋಡಿ, ಹೌಸಿಂಗ್ ಬೋರ್ಡ್ ಅಲ್ಲಿ ಇವ್ರು ಮಿನಿಸ್ಟರ್ ಆದ್ಮೇಲೆ ಯಾರು ಮಾಡದೇ ಇರೋ ಸಾಧನೆ ಇವ್ರು ಮಾಡಿದಾರ್ರಿ. ಅದೆಲ್ಲ ನೀವು ನೋಡ್ತಾ ಇದ್ದೀರಾ. ತಿರ್ಗಾ ಅವ್ರು ಕೇಳ್ತೀರಾ. ಅವ್ರು ಯಾರು ಮಾತಾಡಿದ್ರು 24 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸ್ಟಾರ್ ಕ್ಯಾಂಪೇನಿಂಗ್ ಮಾಡಿ ಹೈಕಮಾಂಡ್ ಇಂದ ಕಳಿಸ್ತಾರೆ. ಯಾಕೆ ಕಳಿಸ್ತಾರೆ? ಅವರು ಮಾಸ್ ಲೀಡರು. ಹೋಗಿ 10,000 ಹಾಕೋ ಮುಸ್ಲಿಂ ಜನಾಂಗ 10,000 ಓಟ್ ಹಾಕೋ ಕಡೆ 40,000, 50,000 ಬೆಳೀತದೆ ಓಟು BZ ಜಮೀರ್ ಅಹಮದ್ ಖಾನ್ ಹೋದ್ರೆ ಮಾತ್ರ. ಇಲ್ಲ ಅಂದ್ರೆ ಅಲ್ಲಿ ಬೆಳೆಯಲ್ಲ. ಅದಕ್ಕೆ ಹೈಕಮಾಂಡ್ KPCC ಇಂದಾನು ತೀರ್ಮಾನ ಮಾಡಿ ಅವ್ರು ಸ್ಟಾರ್ ಕ್ಯಾಂಪೇನ್ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಹಾಕ್ತಾರೆ. ಸುಮ್ನೆ ಯಾರು ಹಾಕಲ್ವಲ್ಲ. ಅದಕ್ಕೆ ನಿಮ್ಮ ಹತ್ರ ನಾನು ಒಂದ್ ಮನವಿ ಮಾಡ್ತಾ ಇದೀವಿ. ದಯವಿಟ್ಟು ಆ ತರ ನಮ್ಮ ಮಾಸ್ ಲೀಡರ್ BZ ಜಮೀರ್ ಅಹಮದ್ ಖಾನ್ ಅವ್ರಿಗೆ ನೀವೇನು ಮಾತಾಡಿದ್ದೀರಾ ಅವನು ಇವನು ಅಂತ ಹೇಳ್ಬಿಟ್ಟು ದಯವಿಟ್ಟು ಅದಕ್ಕೆ ನೀವು ನಾವು ಕಾರ್ಯಕರ್ತರು, ನಾವು BZ ಜಮೀರ್ ಅಹಮದ್ ಖಾನ್ ಅವರ ಫಾಲೋವರ್ಸ್. ನಮ್ಗೆ ಇಷ್ಟು ನೋವಾಗ್ತಾ ಇದೆ. ನಮ್ ಸಮಾಜಕ್ಕೆಲ್ಲ ನೀವು ಒಂದು ನೋವು ತರ್ತಾ ಇದ್ದೀರಾ. ಯಾವುದೇ ಸಮಾಜ ಇರ್ಲಿ, ನಮ್ ಮುಸಲ್ಮಾನ್ ಸಮಾಜ ಆಗ್ತಾ ಇಲ್ಲ, ಹಿಂದೂ ಇರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಈಸಾ ಇರ್ಲಿ, ಯಾವುದೇ ಸಮಾಜಕ್ಕೆ ಧಕ್ಕೆ ತರಬೇಡಿ. ಯಾಕಂದ್ರೆ ನೀವು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ. ನೀವು ಒಂದು ಲೀಡರ್ ಇದ್ದೀರಾ, ಒಂದ್ ಮಿನಿಸ್ಟರ್ ಇದ್ದೀರಾ. ನೀವು ಈ ತರ ಹೇಳ್ತಾ ಕೊಡಬಾರ್ದು. ಯಾಕಂದ್ರೆ ದಾವಣಗೆರೆ ಜನಗಳನ್ನು ನೋಡ್ತಾ ಇದ್ದಾರೆ. ನೀವ್ ಯಾವ ತರ ಏನ್ ಮಾತಾಡ್ತಾ ಇದ್ದೀರಾ, ಏನ್ ಹೇಳಿಕೆ ಕೊಡ್ತಾ ಇದ್ದೀರಾ. ದಾವಣಗೆರೆ ಜನನು ನೋಡ್ತಾ ಇದ್ದಾರೆ. ನೋಡಿ, ನೀವು ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ. ನಾವೆಲ್ಲರೂ ಸೇರಾಗಿ ಹಿಂದೂ, ಮುಸ್ಲಿಂ, ಸಿಖ್, ಈಸಾಯಿ ಎಲ್ಲರೂ ಸೇರಿದ್ದೀವಿ. ಈ ನಮ್ಮ ದೇಶದಲ್ಲಿ ಭೇದ ಭಾವ ಏನು ಮಾಡ್ತಾ ಇಲ್ಲ. ನಾವು ಒಗ್ಗಟ್ಟಾಗಿರೋಣ. ನೀವು ಹೇಳಿರೋದು ತಪ್ಪು. ಅದನ್ನ ನಾವು ಖಂಡಿಸ್ತೀವಿ. ನೀವು ನಮ್ಮ ಮಾಸ್ ಲೀಡರ್ BZ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಆದಷ್ಟು ಬೇಗ ನೀವು ಕ್ಷಮಾಪಣೆ ಕೇಳಲೇಬೇಕು. ಇಲ್ಲ ಅಂದ್ರೆ ನೋಡಿ, ಮುಂದೆ ಬರ್ತಾ ದಿನಗಳಲ್ಲಿ ಎಲ್ಲಾ ಕರ್ನಾಟಕದಿಂದ ಆಲ್ರೆಡಿ ಎಲ್ಲಾರ ಹತ್ರ ಈ ಮೆಸೇಜ್ ಹೋಗಿದೆ. ಬಹಳ ನಮ್ಮ ಸಮುದಾಯ ಬೇಜಾರಲ್ಲಿದೆ. ನೀವು ಬೇಜಾರು ಮಾಡಿದ್ದೀರಾ. ಈ ತರ ಕೆಲಸ ಮಾಡಬಾರ್ದಾಗಿತ್ತು. ನೀವು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ಈ ತರ ಎಲ್ಲ ಹೇಳಿಕೆ ಕೊಡಬಾರ್ದು. ನೋಡ್ರಿ, ನಮ್ ಸಚಿವರು ನೋಡ್ರಿ ಯಾವ ತರ ಕೊಟ್ಟಿದಾರಲ್ರಿ. ಅವ್ರಿಗೂ ನಾಲ್ಗೆ ಇದೆ. ಅವ್ರು ಯಾವ ತರ ಬೇಕಾದ್ರೂ ಮಾತಾಡ್ಬೋದಲ್ಲ. ನಿಮ್ಗಿಷ್ಟ 4 ಪಟ್ಟು ಮಾತಾಡ್ತಾರ ಅವರು. ಆದ್ರೆ ಮಾತಾಡ್ಲಿಲ್ಲ ರೀ. ಯಾವ ತರ ಮಾತಾಡಿದಾರ ನೋಡ್ರಿ. ಮೀಡಿಯಾದವ್ರು ಕೇಳಿದ್ರು, ಈ ತರ ಹೇಳಿಕೆ ಕೊಟ್ಟಿದ್ದಾರೆ, ನೀವ್ ಏನ್ ಹೇಳ್ತೀರಾ? ಇಲ್ಲ, ನಮ್ಮ ಆತ್ಮೀಯ ಫ್ರೆಂಡು. ಯಾವ್ದ್ರಿ ಇದು? ಯಾವ ತರ ಮಾತಾಡ್ತಾರ ನೋಡ್ರಿ. ನಮ್ ಸಚಿವರು ಮಾತು ನೋಡ್ರಿ ಯಾವ ತರ ಮಾತಾಡಿದ್ದಾರೆ. ಗೋಲ್ಡನ್ ಮಾತು ಹೇಳಿದಾರಲ್ರಿ. ಇಲ್ಲ, ನಮ್ಗೆ ಆತ್ಮೀಯರು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆ ತರ ಆತ್ಮೀಯವ್ರಿಗೆ ನೀವು ಈ ತರ ಮಾತಾಡೋದು ತಪ್ಪಲ್ವಲ್ರಿ. ನೀವು ಇದೆ, ಎಲೆಕ್ಷನ್ ಪ್ರಕಾರ ಮಾಡೋಣ. ನೋಡಿ, ಎಲೆಕ್ಷನ್ ಟಿಕೆಟ್ ಸಿಗೋದು ಬಿಡೋದು ಅದು ಹೈಕಮಾಂಡ್ ಇದೆ, KPCC ಇದೆ. ಹೈಕಮಾಂಡ್ ಇಂದ ಏನ್ ನಿರ್ಧಾರ ಆಗಿ ಯಾರು ಸೆಲೆಕ್ಟ್ ಆಗ್ತಾರೆ ಅವ್ರ ಕೆಲಸ ಮಾಡೋಣ. ಬಟ್ ನಾವು ಜಗಳ ಆಡೋದು, ಅವನ್ ಯಾರು ಇವನ್ ಯಾರು ಅಂತ ಹೇಳ್ಕೊಳ್ಳೋದು, ಈ ತರ ಹೇಳೋದು ಬೇಡ. ದಯವಿಟ್ಟು ನಾನು ಹೇಳ್ತೀನಿ, ಎಲೆಕ್ಷನ್ ಇದೆ, ಎಲೆಕ್ಷನ್ ತರ ಎಲೆಕ್ಷನ್ ಮಾಡೋಣ. ಎಲೆಕ್ಷನ್ ಅಲ್ಲಿ ಗೆಲುವು ಸೋಲು ಅದು ಇದ್ದೇ ಇದೆ. ಎಲ್ಲಾ ಎಲೆಕ್ಷನ್ ಅಲ್ಲಿ ಇದೆ. ಅದಕ್ಕೆ ನಾವು ಹೋಗಿ ಜಾತಿ ಮಾಡೋದು, ಅವ್ನ್ ಮುಸ್ಲಿಂ ನಿಂತ್ಕೊಳ್ತಾನೆ, ಇವನ್ ಹಿಂದೂ ನಿಂತ್ಕೊಳ್ತಾನೆ, ಅವ್ನ ಹಿಂದ ನಿಂತ್ಕೊಳ್ತಾನೆ, ಇವನ್ SC ನಿಂತ್ಕೊಳ್ತಾನೆ, ಅದೆಲ್ಲ ಮಾಡೋದು ಬೇಡ. ದಯವಿಟ್ಟು ನೋಡಿ, ಎಲೆಕ್ಷನ್ ಪ್ರಕಾರ ಮಾಡೋಣ. ಎಲೆಕ್ಷನ್ ಅಲ್ಲಿ ತೀರ್ಮಾನ ಮಾಡೋದು ಯಾರು? ದೇವರು, ಮತ ದೇವರು ಮಾಡ್ತಾರೆ. ಅವ್ರು ಮಾಡ್ತಾರೆ. ನಾವು ಯಾಕೆ ಜಗಳ ಮಾಡ್ಕೋಬೇಕು? ಬೇಡ, ಈ ತರ ಮಾಡ್ಕೊಳ್ಳೋದು ಬೇಡ. ಎಲೆಕ್ಷನ್ಗೆ ಎಲೆಕ್ಷನ್ ತರ ಮಾಡೋಣ. ಯಾರಿಗಾದ್ರೂ ಟಿಕೆಟ್ ಕೊಳ್ಳಿ ಹೈಕಮಾಂಡ್. ನಾವು ಶಿಸ್ತಿನ ಸಿಪಾಯಿ. ಯಾರ್ದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಶಿಸ್ತಿನ ಸಿಪಾಯಿ ತರ ಯಾರಿಗಾದ್ರೂ ಕೊಳ್ಳಿ, ಕೆಲಸ ಮಾಡಿ ಅವ್ರು ಗೆಲ್ಸೋ ಜವಾಬ್ದಾರಿ ನಮ್ದು. ನಾವು ತಗೊಳ್ಳೋಣ. ಬೇಡ, ಆದಷ್ಟು ಬೇಗ ನಾನು ಹೇಳ್ತಾ ಇದ್ದೀನಿ, ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ತರ BZ ಜಮೀರ್ ಅಹಮದ್ ಖಾನ್ ಅವರ ಹೆಸರಿಗೆ ನೀವು ಧಕ್ಕೆ ತರ ಹೋಗ್ಬೇಡಿ. ಯಾಕಂದ್ರೆ ಅವ್ರ ಮರ್ಯಾದೆ ಇಲ್ಲಿಂದ ಇಂಟರ್ನ್ಯಾಷನಲ್ ಫಿಗರ್ ಅಂದ್ರೆ ತಪ್ಪಾಗಲ್ಲ. ಅದು
ಇಲ್ಲಿಂದ ಇಂಟರ್ನ್ಯಾಷನಲ್ ಹೋಗಿ ಬಾಂಬೆಲಿ ಇಳಿರಿ ಅಭಿಮಾನಿಗಳು, ಡಿಲ್ಲಿಗೆ ಇಳಿರಿ ಅಭಿಮಾನಿಗಳು, ಮೈಸೂರಿಗೆ ಇಳಿರಿ ಅಭಿಮಾನಿಗಳು, ಊಟಿಗೆ ಇಳಿರಿ ಅಭಿಮಾನಿಗಳು. ಎಷ್ಟ್ ಬೇಕ್ರಿ ನಿಮ್ಗೆ ಸಾಹೇಬ್ರೆ? ನೋಡಿ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ನೀವು ಒಂದ್ ಕಡೆ ಒಂದೇ ನಮ್ ಸಚಿನ್ಕೊಳ್ತಾರೆ, ಯಾರ ಹತ್ರ ಜನ ಸೇರ್ತಾರೆ, ಯಾರ ಹತ್ರ ಫೋಟೋ ಜಾಸ್ತಿ ತಗೊಳ್ತಾರೆ, ಯಾರ ಹತ್ರ ಸೆಲ್ಫಿ ಬಂದ್ಬಿಡ್ತಾರೆ, ಯಾರ ಹತ್ರ ಸನ್ಮಾನ ಮಾಡಕ್ ಬರ್ತಾರೆ. ನೀವು ಸ್ವಲ್ಪ ಯೋಚನೆ ಮಾಡಿ ಬನ್ನಿ. ಯಾಕಂದ್ರೆ ಎಲೆಕ್ಷನ್ ತರ ಮಾಡೋಣ. ನಾವ್ ಅದಕ್ಕೆ ಹೋಗ್ಬಿಟ್ಟು ಜಾತಿ ಮಾಡೋದು ಬೇಡ. ದಯವಿಟ್ಟು ನಾನು ಇನ್ನೊಮ್ಮೆ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಇನ್ನೊಂದ್ಸಲ ನಮ್ಮ ಮಾಸ್ ಲೀಡರ್ ಸಚಿವರಿಗೆ ಅಗರವಾಗಿ ಮರ್ಯಾದೆ ಕೊಟ್ಟು ನೀವು ಮಾತಾಡ್ಬೇಕು. ಇನ್ಮೇಲೆ ನೀವು ಯಾರಿಗಾದ್ರೂ ಇಲ್ಲಿರಿ, ಒಂದ್ ಹುಡುಗ ಬರ್ಲಿರಿ, ನಮ್ ಸಚಿವರು ನೋಡ್ರಿ ಯಾವ ತರ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ನೋಡ್ರಿ. ಒಂದ್ ಹುಡುಗ ಬರ್ಲಿರಿ, ಚಿಕ್ಕ ಹುಡುಗರ, ಏನಪ್ಪ ಫೋಟೋ ಬೇಕಾ ತಗೋ, ಏನ್ ಅನ್ಬೇಕಾ ತಗೋ, ಏನಾದ್ರು ಹೆಲ್ಪ್ ಮಾಡ್ಬೇಕಾ ತಗೋ. ಅದುರಿ ಲೀಡರ್ ಕ್ವಾಲಿಟಿ, ಅದುರಿ ಇರೋದು. ಜಾತಿ ತಗೊಂಡ್ ಏನ್ರಿ ಮಾಡ್ತೀರಾ? ಬೇಡ. ಇದ್ ಮಾಡಿ ಮಲ್ಲಿಕಾರ್ಜುನ್ ಅವ್ರಿಗೆ ದಯವಿಟ್ಟು ಜಾತಿ ಭೇದ ಮಾಡಕ್ ಹೋಗ್ಬೇಡಿ. ನಾವೆಲ್ಲರೂ ಒಂದಾಗಿರೋಣ, ಎಲೆಕ್ಷನ್ ತರ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮೆಸೇಜ್ ಕೊಡ್ಸಕ್ ಬಯಸ್ತೀನಿ. ನಮಸ್ಕಾರ.